ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನಮ್ಮ ದರಿದ್ರ ಸರ್ಕಾರದವರು ಫೈನಲಿ ಈ 100 ಫ್ಯೂಯಲ್ ರೆಗ್ಯುಲೇಷನ್ಸನ್ನು ಪಾಸ್ ಮಾಡಿದ್ದಾರೆ. ತುಂಬ ಒಳ್ಳೆಯದು, ಬರಲಿ ಆಯಿತಾ, ಪ್ರಾಬ್ಲಮ್ ಇಲ್ಲ. ಪ್ರಾಬ್ಲಮ್ ನಮ್ಮೆಲ್ಲರಿಗೂ ಎಲ್ಲಿ ಅಂತ ಅಂದರೆ, ನಾವು ಪೆಟ್ರೋಲ್ ಬಂಕಿಗೆ ಪೆಟ್ರೋಲ್ ಹಾಕ್ಸ್ಕೊಳ್ಳೋಣ ಅಂತ ಹೋದರೆ ನಮಗೆ ಸಿಗುವಂಥ ಪೆಟ್ರೋಲು E20 ಪೆಟ್ರೋಲು. ಅಂದರೆ ನಾವು ತಗೊಳ್ಳುವಂಥ 1 ಲೀಟರ್ ಪೆಟ್ರೋಲ್ನಲ್ಲಿ 200 ಮಿಲಿ ಲೀಟರ್ ಎಥನಾಲ್ ಇರುತ್ತೆ, ಉಳಿದ 800 ಮಿಲಿ ಲೀಟರ್ ಪೆಟ್ರೋಲ್ ಇರುತ್ತೆ ಆಯಿತಾ. 20% ಎಥನಾಲ್ನ ಪೆಟ್ರೋಲ್ಗೆ ಬ್ಲೆಂಡ್ ಮಾಡಿ ನಮಗೆ ಕೊಡ್ತಾರೆ. ಓಕೆನಪ್ಪ, ಅದು ಪ್ರಾಬ್ಲಮ್ ಇಲ್ಲ. ಬಟ್ ಪ್ರಾಬ್ಲಮ್ ನಮಗೆ ಎಲ್ಲಿ ಅಂತ ಅಂದರೆ, ನಾವು ಯೂಸ್ ಮಾಡುವಂಥ ಎಲ್ಲ ಹಳೆ ವೆಹಿಕಲ್ಗಳು, ಕಾರ್ ಆಗಿರ್ಬೋದು, ಬೈಕ್ ಆಗಿರ್ಬೋದು, ಈ ವೆಹಿಕಲ್ಗಳು E20 ಫ್ಯೂಯಲ್ ಕಂಪ್ಯಾಟಬಿಲಿಟಿನೇ ಇಲ್ಲ. ಮ್ಯಾಕ್ಸಿಮಮ್ ಅಂತ ಅಂದರೆ E5 ಅಥವಾ E10 ಪೆಟ್ರೋಲ್ನ ನಾವು ಈ ವೆಹಿಕಲ್ಗಳಿಗೆ ಹಾಕ್ಬೋದು. ಇನ್ ಕೇಸ್ ಜಾಸ್ತಿ E15 E20 ಫ್ಯೂಯಲ್ ನಮ್ಮ ಹಳೆ ಗಾಡಿಗಳಿಗೆ ಹಾಕಿದ್ರೆ ಎಂಜಿನ್ ಪ್ರಾಬ್ಲಮ್ ಆಗುವಂಥ ಸಾಧ್ಯತೆ ಇರುತ್ತೆ. ಎಷ್ಟೋ ಇನ್ಶೂರೆನ್ಸ್ ಕಂಪನಿಗಳು ನೀವೇನಾದರೂ ನಿಮ್ಮ ಗಾಡಿಗೆ ಕಂಪ್ಯಾಟಬಲ್ ಇಲ್ಲದ E20 ಫ್ಯೂಯಲ್ನ ಹಾಕ್ತಾಯಿದ್ರೆ, ಅಂದರೆ ನಿಮ್ಮ ಗಾಡಿ E5 E10 ಕಂಪ್ಯಾಟಬಲ್ ಆದರೆ ನೀವು E20 ಫ್ಯೂಯಲ್ನ ಹಾಕ್ತಾ ಇದ್ದರೆ ನಿಮ್ಮ ಕಾರ್ ಏನಾದರೂ ಪ್ರಾಬ್ಲಮ್ ಆಯಿತು ಅಂದರೆ ನೀವು ಇನ್ಶೂರೆನ್ಸನ್ನು ಕ್ಲೈಮ್ ಮಾಡೋದಕ್ಕೆ ಆಗೋದಿಲ್ಲ. ನಿಜವಾದ ಪ್ರಾಬ್ಲಮ್ ಏನು ಗೊತ್ತಾ, ಅವರು ಪೆಟ್ರೋಲ್ ಬಂಕ್ಗಳಲ್ಲಿ E20 ಫ್ಯೂಯಲ್ನ ಸೇಲ್ ಮಾಡ್ತಾ ಇರುವಂಥದ್ದು, 20% ಎಥನಾಲ್ ಬ್ಲೆಂಡ್ ಆಗಿರುವಂಥ ಫ್ಯೂಯಲ್ನ ಸೇಲ್ ಮಾಡ್ತಿರುವಂಥದ್ದು ಪ್ರಾಬ್ಲಮ್ ಅಲ್ಲ. ಬಟ್ ನಮ್ಮ ಗಾಡಿಗಳಿಗೆ ಸಪೋರ್ಟ್ ಆಗುವಂಥ E5 E10 ಫ್ಯೂಯಲ್ನ ಕೂಡ ಅವ್ರು ಸೇಲ್ ಮಾಡಬೇಕಾಗಿತ್ತು. ಅವ್ರು ಮಾಡ್ಕೊಳ್ಳಿ, E20 ಪ್ರಾಬ್ಲಮ್ ಇಲ್ಲ. ಬಟ್ ನಮ್ಮ ಗಾಡಿ ಸಪೋರ್ಟ್ ಆಗಲ್ಲ. ಬಟ್ ನಮ್ಗೆ ಬೇರೆ ಆಪ್ಷನ್ನೇ ಕೊಟ್ಟಿಲ್ವಲ್ಲ ಅವರು. ಪೆಟ್ರೋಲ್ ಬಂಕ್ ಹೋದರೆ E20 ಫ್ಯೂಯಲೇ ಸಿಗೋದು ನಮಗೆ. ಎಲ್ಲ ಹುಡ್ಕೊಂಡು ಹೋಗ್ಬೇಕು, ಎಲ್ಲೋ ಸಿಟಿಯಲ್ಲಿ ದೊಡ್ಡ ದೊಡ್ಡ ಸಿಟಿಯಲ್ಲೂ 1-2 ಇರ್ತವೆ, ಅಲ್ಲಿ ತನಕ ಹುಡ್ಕೊಂಡು ಹೋಗ್ಬೇಕು ನಾವು. ಎಲ್ಲೂ ಸಿಗ್ತಲ್ಲ ಪೆಟ್ರೋಲ್. ಬೇರೆ ಆಪ್ಷನ್ ಇಲ್ಲದೆ ನಾವೆಲ್ಲರೂ ಕೂಡ E20 ಫ್ಯೂಯಲ್ನೇ ನಮ್ಮ ಗಾಡಿಗಳಿಗೆ ಹಾಕೋತಾ ಇದ್ದೀವಿ. ಸೊ ನಿಧಾನವಾಗಿ ನಮ್ಮ ಗಾಡಿ ಹಾಳಾಗ್ತಾ ಬರುತ್ತೆ. ಇದನ್ನು ಗೌರ್ಮೆಂಟವ್ರು ನಮಗೆ ಫುಲ್ಫಿಲ್ ಮಾಡಿಕೊಡ್ತಾರಾ? ಅದನ್ನು ಬೇರ್ ಮಾಡ್ತಾರಾ? ನಮ್ಮ ಗಾಡಿ ಏನಾದರೂ ಆದರೆ, ನಾವು ದುಡ್ಡು ಕೊಟ್ಟು ತೊಗೊಂಡಿರುವಂಥ ಗಾಡಿ, ಆ ಗಾಡಿಗೆ ಟ್ಯಾಕ್ಸ್ ಕಟ್ಟಿರ್ತೀವಿ, ರೋಡ್ ಟ್ಯಾಕ್ಸ್ ಕಟ್ಟಿರ್ತೀವಿ, ಪ್ರತಿಯೊಂದು ಕಟ್ಟಿರ್ತೀವಿ. ಇದನ್ನು ಸರ್ಕಾರದವರು ಬರೆಸ್ಕೊಡ್ತಾರಾ? ದೇವರಾಣೆ ಬರೆಸಲ್ಲ. ನಮ್ಮನ್ನು ಹೇಳಿ ಕೇಳಿ ಅಂತೂ ಇವರು E20 ಫ್ಯೂಯಲ್ನ ತಗೊಂಬಂದಿಲ್ಲ. ಈಗ E100 ತರ್ತವ್ರು ತರಲಿ, ಪ್ರಾಬ್ಲಮ್ ಇಲ್ಲ. ಬಟ್ ನಮ್ಮ ಗಾಡಿಗಳಿಗೆ ಬೇಕಾಗುವಂಥ ಫ್ಯೂಯಲ್ನ ಅವ್ರು ಕೊಡ್ಬೇಕು ತಾನೆ. ಹೌದು, ಅವ್ರ ಇಂಟೆನ್ಷನ್ ಒಳ್ಳೆಯದೇ. E20 ತಂದಿರುವಂಥದ್ದು ಒಳ್ಳೆಯ ಇಂಟೆನ್ಷನ್ನೇ, E100 ತಂದಿರುವಂಥದ್ದು ಕೂಡ ಒಳ್ಳೆ ಇಂಟೆನ್ಷನ್ನೇ. ಬೇರೆ ದೇಶಗಳ ಮೇಲೆ ಡಿಪೆಂಡೆನ್ಸಿಯನ್ನು ಕಡಿಮೆ ಮಾಡೋದಕ್ಕೆ, ಹೌದು, ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ತಂದವ್ರೆ. ಬಟ್ ಆಲ್ರೆಡಿ ಇರುವಂಥ ವೆಹಿಕಲ್ಗಳು ಏನಾಗಬೇಕು, ಸ್ಲೋ ಆಗಿ ಇಂಟ್ರಡ್ಯೂಸ್ ಮಾಡಿದರೆ ಚೆನ್ನಾಗಿರ್ತಿತ್ತು. ಒಂದೇ ಸಲ E20 ಫ್ಯೂಯಲ್ನ ಎಲ್ಲ ಕಡೆ ತರೋದ್ರ ಬದಲು ಕೆಲವೊಂದು ಪೆಟ್ರೋಲ್ ಬಂಕ್ಗಳಲ್ಲಿ E20 ಮಾಡಿ ಅದಕ್ಕೆ ಬೇಕಾಗುವಂಥ ವೆಹಿಕಲ್ಗಳನ್ನ ಲಾಂಚ್ ಮಾಡಿಸಿ, ಫ್ಲೆಕ್ಸಿ ವೆಹಿಕಲ್ಗಳನ್ನ ಸ್ಲೋ ಆಗಿ ಮುಂದಿನ 10-15 ವರ್ಷಗಳಲ್ಲಿ ಸ್ಲೋ ಆಗಿ ಸ್ವಿಚ್ ಆಗಿದ್ದಿದ್ರೆ ನಮ್ಗೆ ಯಾರಿಗೂ ಪ್ರಾಬ್ಲಮ್ ಇರ್ತಾ ಇರಲಿಲ್ಲ ಆಯಿತಾ. ಸೊ ನಮ್ಮ ಗಾಡಿಗಳು, ಸದ್ಯಕ್ಕಿರುವಂಥ ಗಾಡಿಗಳು ಕೂಡ ಅಷ್ಟೊತ್ತಿಗೆ ಸ್ಕ್ರ್ಯಾಪ್ ಆಗಿರುತ್ತೆ. ನಾವು ಹೊಸ ಗಾಡಿ ತೊಗೊಂಡಿರ್ತೀವಿ, ಸಪೋರ್ಟ್ ಆಗುವಂಥ ಗಾಡಿಗಳು ಬಂದಿರುತ್ತೆ, ಫ್ಲೆಕ್ಸಿ ಗಾಡಿಗಳಿರ್ತವೆ. ಆ ಟೈಮಲ್ಲಿ ನಮಗೆ ಪ್ರಾಬ್ಲಮ್ ಆಗ್ತಿರಲಿಲ್ಲ. ಒಂದೇ ಸಲ ರಾತ್ರಿ E20ನ ತಗೊಬರ್ತಾರೆ. ಹೇಳೋಕ್ಕಾಗಲ್ಲ, ಇನ್ನು ಕೆಲವು ದಿನಗಳಲ್ಲಿ ಒಂದೇ ಸಲ ರಾತ್ರಿ ಈವನ್ E100 ಫ್ಯೂಯಲ್ಲಿಗೆ ಸ್ವಿಚ್ ಆದರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಗೌರ್ನಮೆಂಟ್ನವರು ಏನು ವಿಷಯ ತಲ್ಲಿಡ್ಕೊಂಡು ಈ ಒಂದು ಫ್ಯೂಯಲ್ನ ತಗೊಂಬರ್ತಾ ಇದ್ದಾರೆ, ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಆಯಿತಾ. ನಮ್ಮ ದೇಶಕ್ಕೆ ಬರುವಂಥ ಮೆಜಾರಿಟಿ ಕ್ರೂಡ್ ಆಯಿಲು ಬೇರೆ ದೇಶದಿಂದ ಬರುತ್ತೆ. ಸುಮಾರು 89% ಕ್ರೂಡ್ ಆಯಿಲ್ನ ನಾವು ಇಂಪೋರ್ಟ್ ಮಾಡ್ತಾ ಇದ್ದೀವಿ. ಈ ಕ್ರೂಡ್ ಆಯಿಲ್ನ ಇಂಪೋರ್ಟ್ ಮಾಡೋದಕ್ಕೆ ನಮ್ಮ ದೇಶ ಪ್ರತಿ ವರ್ಷ $140-150 ಬಿಲಿಯನ್ ದುಡ್ಡನ್ನು ಖರ್ಚು ಮಾಡ್ತಾ ಇದೆ. ಅಂದರೆ ಅಪ್ರಾಕ್ಸಿಮೇಟ್ಲಿ 14 ಲಕ್ಷದಿಂದ 15 ಲಕ್ಷ ಕೋಟಿ ದುಡ್ಡನ್ನು ಪ್ರತಿ ವರ್ಷ ನಮ್ಮ ದೇಶದಿಂದ ಬೇರೆ ದೇಶಗಳಿಗೆ ಕಳಿಸ್ತಾ ಇದ್ದೀವಿ ನಾವು. ಅದನ್ನು ಸ್ವಲ್ಪ ಕಡಿಮೆ ಮಾಡೋಣ ಅಂತ ಗೌರ್ಮೆಂಟ್ ಅವರು ಈ E20 ಎಥನಾಲ್ ಬ್ಲೆಂಡಿಂಗನ್ನು ಶುರು ಮಾಡೋರೆ ಆಯಿತಾ. ಸೊ ಒಳ್ಳೆಯದೇ ಆಯಿತಾ, ಇಂಪೋರ್ಟನ್ನು ಸ್ವಲ್ಪ ನಾವು ಕಡಿಮೆ ಮಾಡ್ಕೊಬೋದು. ಇದರಿಂದ ನಮ್ಮ ದೇಶದ ರೈತರಿಗೆ ಸ್ವಲ್ಪ ಕಾಂಟ್ರಿಬ್ಯೂಟ್ ಆಗುತ್ತೆ. ಸೊ ಇದೆಲ್ಲ ತಲೆಯಲ್ಲಿ ಇಟ್ಕೊಂಡೇ ಮಾಡ್ತಾ ಇದ್ದಾರೆ, ಒಳ್ಳೆಯದು. ಬಟ್ ಹಂಗಂತ ನಮ್ಮಂಥ ಜನಸಾಮಾನ್ಯರಿಗೆ ತಲೆಗೆ ಹೊಡೆದು ಮಾಡುವಂಥದ್ದು ಎಷ್ಟು ಸರಿ, ನೀವೇ ಯೋಚನೆ ಮಾಡಿ ಆಯಿತಾ. ನಮ್ಮ ಸರ್ಕಾರದವರು ಈ E20 ಫ್ಯೂಯಲ್ನ ತಂದ ಮೇಲೆ, ಎಥನಾಲ್ನ ಕಲಬೆರಕೆ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಪ್ರತಿ ವರ್ಷ ಸುಮಾರು 40,000ದಿಂದ 50,000 ಕೋಟಿಯನ್ನು ಉಳಿಸ್ತಾ ಇದ್ದಾರೆ.
ಇಂಪೋರ್ಟ್ಸಲ್ಲಿ ಉಳಿಸ್ತಾ ಇದ್ದಾರೆ. ಅಷ್ಟು ದುಡ್ಡು ನಮ್ಮ ದೇಶದಲ್ಲೇ ಉಳ್ಕೋತಾ ಇದೆ. ನಮ್ಮ ದೇಶದ ರೈತರಿಗೆ ಕಾಂಟ್ರಿಬ್ಯೂಟ್ ಆಗ್ತಿದೆ, ಕೆಲವೊಂದು ಬಿಸ್ನೆಸ್ಮನ್ಗಳಿಗೆ ಕಾಂಟ್ರಿಬ್ಯೂಟ್ ಆಗ್ತಿದೆ ಆಯಿತಾ. ಸುಮಾರು 4-5 ಬಿಲಿಯನ್ ಡಾಲರಷ್ಟು ಫ್ಯೂಯಲ್ನ ಇಂಪೋರ್ಟ್ ನಾವು ಕಡಿಮೆ ಮಾಡ್ತಾ ಇದ್ದೀವಿ ಈ ಒಂದು ಎಥೆನಾಲ್ ಬ್ಲೆಂಡಿಂದ ಆಯಿತಾ. ಹಾಗಾದರೆ ನಮ್ಮ ಸರ್ಕಾರದವರು E20 ಫ್ಯೂಯಲ್ನಲ್ಲಿ ಯೂಸ್ ಮಾಡ್ತಿರುವಂಥ ಎಥೆನಾಲ್ ಎಲ್ಲಿಂದ ಬರ್ತಾ ಇದೆ? ಇಂಪೋರ್ಟ್ ಮಾಡ್ತಾ ಇದ್ದೀವ ಅಥವಾ ನಮ್ಮ ದೇಶದಲ್ಲೇ ಪ್ರೊಡ್ಯೂಸ್ ಆಗ್ತಾ ಇದೆಯಾ? ನಮ್ಮ ದೇಶಕ್ಕೆ ಎಷ್ಟು ಪೆಟ್ರೋಲ್ ಬೇಕು, ಕನ್ಸಂಪ್ಷನ್ ಎಷ್ಟಿದೆ, ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತೀನಿ. ಫಸ್ಟ್ ಆಫ್ ಆಲ್, ಈ E20 ಫ್ಯೂಯಲ್ನಲ್ಲಿ ಏನು ಎಥೆನಾಲ್ ಬ್ಲೆಂಡ್ ಆಗ್ತಾ ಇದೆ ಅದೆಲ್ಲ ಕೂಡ ಆಲ್ಮೋಸ್ಟ್ ನಮ್ಮ ದೇಶದಲ್ಲೇ ಪ್ರೊಡ್ಯೂಸ್ ಆಗುತ್ತೆ. ಈ ಎಥೆನಾಲ್ ಎಲ್ಲಿಂದ ಬರುತ್ತೆ ಅಂತ ಅಂದರೆ, ನಮ್ಮ ರೈತರು ಬೆಳೆಯುವಂಥ ಕಬ್ಬು ಆಗಿರ್ಬೋದು, ಜೋಳ ಆಗಿರ್ಬೋದು, ರೈಸ್ ಆಗಿರ್ಬೋದು, ಇದೆಲ್ಲದರಿಂದ ಎಥೆನಾಲ್ನ ಪ್ರೊಡ್ಯೂಸ್ ಮಾಡ್ಬೋದು. ಸೊ ಸದ್ಯಕ್ಕೆ ನಮ್ಮ ದೇಶ ಪ್ರತಿ ವರ್ಷ ಸುಮಾರು 2,000 ಕೋಟಿ ಲೀಟರ್ ಎಥೆನಾಲ್ನ ಪ್ರೊಡ್ಯೂಸ್ ಮಾಡ್ತಾ ಇದೆ. ತುಂಬ ದೊಡ್ಡ ನಂಬರ್ ಆಯಿತಾ. ಜಗತ್ತಿನಲ್ಲಿ ಈ ಎಥೆನಾಲ್ನ ಅತಿ ಹೆಚ್ಚು ಪ್ರೊಡ್ಯೂಸ್ ಮಾಡುವಂಥ 2ನೇ ಅತಿ ದೊಡ್ಡ ದೇಶ ನಮ್ಮ ದೇಶ. ಕಬ್ಬು ಬೆಳೆಯಲ್ಲೂ ಕೂಡ ಜಗತ್ತಿನಲ್ಲಿ 2ನೇ ಅತಿ ದೊಡ್ಡ ದೇಶ. ಫಸ್ಟು ಬ್ರೆಜಿಲ್ ಬರುತ್ತೆ, ಆಮೇಲೆ ನಮ್ಮ ದೇಶ ಆಯಿತಾ. ಸೊ 2,000 ಕೋಟಿ ಲೀಟರು. ಆದರೆ ನಾವು ನಮ್ಮ ದೇಶದಲ್ಲಿ ಪೆಟ್ರೋಲ್ನ ಎಷ್ಟು ಕನ್ಸ್ಯೂಮ್ ಮಾಡ್ತೀವಿ ಅಂತ ಅಂದರೆ, ಪ್ರತಿ ವರ್ಷ ಅಪ್ರಾಕ್ಸಿಮೇಟ್ಲಿ 5,000 ಕೋಟಿ ಲೀಟ್ರು, 5,000 ಕೋಟಿ ಲೀಟ್ರು ಆಯಿತಾ. ಸೊ ಅದರಲ್ಲಿ ನಾವೇನು ಮಾಡ್ತಾಯಿದ್ದೀವಿ, 20% ಎಥೆನಾಲ್ ಬ್ಲೆಂಡ್ ಮಾಡ್ತಿರೋದ್ರಿಂದ 1,000 ಕೋಟಿ ಲೀಟ್ರನ್ನ ಎಥೆನಾಲ್ ಬ್ಲೆಂಡ್ ಮಾಡಿ ಉಳಿದ 4,000 ಕೋಟಿ ಲೀಟ್ರನ್ನ ನಾವು ಪೆಟ್ರೋಲ್ ಯೂಸ್ ಮಾಡ್ತಾಯಿದ್ದೀವಿ ಆಯಿತಾ. ಸೊ ಇದರಿಂದ ನಮಗಿನ್ನೂ ಎಕ್ಸಸ್ ಎಥೆನಾಲ್ ಸದ್ಯಕ್ಕಿದೆ. ಎಥೆನಾಲ್ ಬರೀ ಪೆಟ್ರೋಲ್ ಬ್ಲೆಂಡಿಂಗಿಗೆಲ್ಲ ಬೇರೆ ಬೇರೆ ಪರ್ಪಸ್ಗೂ ಸಹ ಯೂಸ್ ಮಾಡ್ತೀವಿ ಆಯಿತಾ. ಸೊ ಇದೀಗ ನೆಕ್ಸ್ಟ್ ಏನಾದರೂ ಈ 100 ಕಂಪಲ್ಸರಿ ಮಾಡಿಬಿಟ್ರೆ, ಕಂಪ್ಲೀಟಾಗಿ ಎಥೆನಾಲ್ನೇ ನಾವು ನಮ್ಮ ಗಾಡಿಗೆ ಹಾಕಬೇಕು ಅಂತ ಮಾಡಿಬಿಟ್ರೆ, ನಮಗೆ ಫುಲ್ಫಿಲ್ ಮಾಡೋದಕ್ಕೆ ಕೆಪಾಸಿಟಿನೇ ಇಲ್ಲ. ನಮ್ಮ ದೇಶದಲ್ಲಿ ಬರುವಂಥ ಎಲ್ಲ ಕಬ್ಬನ್ನು, ಎಲ್ಲ ಒಂದು ಬೆಳೆಯನ್ನು ನಾವು ಎಥೆನಾಲಿಗೆ ಕನ್ವರ್ಟ್ ಮಾಡಿದ್ರು, ಎಥೆನಾಲ್ ಫ್ಯೂಯಲ್ ಪ್ರೊಡ್ಯೂಸ್ ಮಾಡೋದಕ್ಕೆ ಯೂಸ್ ಮಾಡ್ಕೊಂಬಿಟ್ರು, ನಾವು ಮ್ಯಾಕ್ಸಿಮಮ್ ಅಂತ ಅಂದರೆ 3,500ದಿಂದ 4,000 ಕೋಟಿ ಲೀಟ್ರನ್ನು ನಾವು ಪ್ರೊಡ್ಯೂಸ್ ಮಾಡ್ಬೋದು ಸದ್ಯದ ಪರಿಸ್ಥಿತಿಯಲ್ಲಿ. ಕಂಪ್ಲೀಟಾಗಿ ನಾವು ಶುಗರ್, ಈ ಬಂದಿದ್ದ ಕಬ್ಬೆಲ್ಲದನ್ನು ಅದಕ್ಕೆ ಯೂಸ್ ಮಾಡಿಕೊಂಡ್ರೆ ಶುಗರ್ ಪ್ರೊಡಕ್ಷನ್ ಇಲ್ಲ, ಬೆಲ್ಲ ಶುಗರು ಇವೇನು ಪ್ರೊಡ್ಯೂಸ್ ಮಾಡೋಂಗಿಲ್ಲ. ಕಂಪ್ಲೀಟ್ ಬಂದಿದ್ದೆಲ್ಲದನ್ನು ಕೂಡ ಎಥೆನಾಲ್ ಪ್ರೊಡ್ಯೂಸ್ ಮಾಡಿದ್ರೂ ನಾವು ಇದನ್ನು ಫುಲ್ಫಿಲ್ ಮಾಡೋದಕ್ಕಾಗಲ್ಲ. ಬರೀ 3,500 4,000 ಕೋಟಿ ಲೀಟ್ರು ಆಯಿತಾ. ಸೊ ಏನಾಗಬೇಕು, ನಾವು ಫುಲ್ 100% ನಮ್ಮ ದೇಶದಲ್ಲೇ ಆಗಬೇಕು ಅಂತ ಅಂದರೆ ಕಬ್ಬು ಬೆಳೆಗಾರರು ಜಾಸ್ತಿ ಕಬ್ಬು ಹಾಕಬೇಕು. ಸೊ ಎಲ್ಲ ಕಡೆ ಕಬ್ಬು ಹಾಕಬೇಕು, ಪ್ರೊಡಕ್ಷನ್ ಜಾಸ್ತಿ ಆಗಬೇಕು, ಆಮೇಲೆ ಅದನ್ನು ಪ್ರೋಸೆಸ್ ಮಾಡಿ ಎಥೆನಾಲಿಗೆ ಕನ್ವರ್ಟ್ ಮಾಡಬೇಕು. ಇದೆಲ್ಲ ಹಿಡಿಯುತ್ತೆ, ಟೈಮ್ ಹಿಡಿಯುತ್ತೆ ಆಯಿತಾ. ಸೊ 1 ಟನ್ ನಿಮ್ಮ ಹತ್ರ ಕಬ್ಬಿದ್ರೆ ಸುಮಾರು 75 ಲೀಟ್ರು ಎಥೆನಾಲ್ ಬರುತ್ತಂತೆ. ಎಥೆನಾಲ್ 75 ಲೀಟ್ರು ಅಲ್ಲ, ಬಂದಿದ್ದ ದುಡ್ಡೆಲ್ಲ ಸರ್ಕಾರದವ್ರು ಏನು ಮಾಡ್ತವ್ರೆ ಅಂತ. ರೈತರಿಗೂ ಕಬ್ಬಲ್ಲಿ ಎಷ್ಟೋ ಸಲ ಒಳ್ಳೆ ರೇಟ್ ಸಿಗಲ್ಲ. ಏನೋಪ್ಪ, ಕ್ರೇಜಿ ಅಲ್ವಾ. ನಮ್ಮ ದೇಶ ಹತ್ತತ್ರ 450 ಮಿಲಿಯನಿಂದ 500 ಮಿಲಿಯನ್ ಟನ್ ಕಬ್ಬನ್ನು ಪ್ರತಿ ವರ್ಷ ಬೆಳೆಯುತ್ತಂತೆ. ಅಂದರೆ ಹತ್ತತ್ರ 45ರಿಂದ 50 ಕೋಟಿ ಟನ್ನು. ಕ್ರೇಜಿ ಅಲ್ವಾ. ಸೊ ನೋಡ್ರಪ್ಪ, ಹಿಂಗಿದೆ ಪರಿಸ್ಥಿತಿ. ಸದ್ಯಕ್ಕೆ ನಮ್ಮ ದೇಶದವರು ಅಷ್ಟಾಗಿ ಎಥೆನಾಲ್ನ ಬೇರೆ ದೇಶದಿಂದ ಇಂಪೋರ್ಟ್ ಮಾಡ್ತಿಲ್ಲ. ಮಾಡ್ತಾಯಿದ್ದೀವಿ, ಸ್ವಲ್ಪ ಸಣ್ಣ ಅಮೌಂಟನ್ನು ಎಥೆನಾಲ್ ಬೇರೆ ದೇಶದಿಂದ ಇಂಪೋರ್ಟ್ ಮಾಡ್ಕೋತಾ ಇದ್ದೀವಿ ಆಯಿತಾ. ಬೇರೆ ಬೇರೆ ಪರ್ಪಸ್ಗಳಿಗೆ ಯೂಸ್ ಆಗುತ್ತೆ. ಸೊ ಕಂಪ್ಲೀಟ್ ಈ 100 ಫ್ಯೂಯಲ್ ಬಂತು ಅಂತ ಅಂದರೆ ಮೋಸ್ಟ್ಲಿ ನೆಕ್ಸ್ಟು ಈ ಕಬ್ಬಿಗೆ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ ಆಯಿತಾ. ಸೊ ಎಲ್ಲರೂ ಕಬ್ಬು ಬೆಳೆಯೋಕ್ಕೆ ಶುರು ಮಾಡ್ತಾರೆ, ಬೆಲೆ ಒಳ್ಳೆ ರೇಟ್ ಸಿಗೋಕ್ಕೆ ಶುರುವಾಗುತ್ತೆ. ಸೊ ಈ ರೀತಿಯೆಲ್ಲ ಆಗ್ಬೋದು. ಹಾಗಾದರೆ ಕಂಪ್ಲೀಟ್ ಈ 100 ಎಥೆನಾಲ್ ಫ್ಯೂಯಲ್ ಬಂತು ಅಂದರೆ ಎಷ್ಟು ರೂಪಾಯಿ ಇರುತ್ತೆ ಲೀಟ್ರಿಗೆ? ಈ ಪೆಟ್ರೋಲಿಗೆ ಕಂಪೇರ್ ಮಾಡಿಕೊಂಡ್ರೆ ಪ್ರೈಸ್ ಡಿಫ್ರೆನ್ಸ್ ಎಷ್ಟಿರುತ್ತೆ ಬನ್ನಿ ನೋಡೋಣ. ಸೊ ಈ ಒಂದು ಎಥೆನಾಲ್ ಪ್ರೊಡ್ಯೂಸ್ ಮಾಡೋದಕ್ಕೆ ಅಪ್ರಾಕ್ಸಿಮೇಟ್ ಕಾಸ್ಟ್ ಪ್ರೊಡ್ಯೂಸ್ ಮಾಡೋದಕ್ಕೆ ಆಯಿತಾ, ಕಬ್ಬು ಬೆಳೆಗಾರರಿಗೆ ದುಡ್ಡು ಕೊಟ್ಟು ಅದನ್ನು ಪ್ರೋಸೆಸ್ ಮಾಡಿ ಹೊರಗಡೆ ತಗೊಂಬರೋದಕ್ಕೆ ಕಾಸ್ಟ್ ಬೀಳೋದು 37 ರೂಪಾಯಿಂದ 42 ರೂಪಾಯಿ ಪ್ರತಿ ಲೀಟರ್ಗೆ. ಅದಕ್ಕೆ ಟ್ಯಾಕ್ಸ್ ಯಾವುದು ಇನ್ಕ್ಲೂಡ್ ಆಗಿಲ್ಲ. ಈ ಗೌರ್ಮೆಂಟಿಗೆ ಈ ಪೆಟ್ರೋಲ್ನ ಪ್ರೊಕ್ಯೂರ್ ಮಾಡೋದಕ್ಕೆ ಕಾಸ್ಟ್ ಎಷ್ಟು ಬೀಳೋದು ಗೊತ್ತಾ? ಸದ್ಯಕ್ಕೆ 58ರಿಂದ 65 ರೂಪಾಯಿ ಪ್ರತಿ ಲೀಟ್ರಿಗೆ. ಅಂದರೆ ಅಪ್ರಾಕ್ಸಿಮೇಟ್ಲಿ ಒಂದು 20 ರೂಪಾಯಿ, 20ರಿಂದ 25 ರೂಪಾಯಿ ಡಿಫ್ರೆನ್ಸ್ ಇರುತ್ತೆ ಅಂತ ಅಂದ್ಕೊಳ್ಳಿ. ಸೊ 100% ಎಥೆನಾಲ್ ಫ್ಯೂಯಲ್ ಬಂತು ಅಂದರೆ ಮೋಸ್ಟ್ಲಿ ಲೀಟ್ರಿಗೆ ಒಂದು 75ರಿಂದ 80 ರೂಪಾಯಿ ಆಗ್ಬೋದು.
ತುಂಬ ಏನು ಕಡಿಮೆ ಆಗುತ್ತೆ ಅಂತ ಅನ್ಕೊಂಬಿಡಿ, ಅದಕ್ಕೂ ಟ್ಯಾಕ್ಸ್ ಬೀಳುತ್ತೆ. 75ರಿಂದ 80 ರೂಪಾಯಿ ಲೀಟ್ರಿಗೆ ನಿಮಗೆ ಎಥೆನಾಲ್ ಫ್ಯೂಯಲ್ ಸಿಗ್ಬೋದು. ಬಟ್ ಪ್ರಾಬ್ಲಮ್ ಏನು ಗೊತ್ತಾ, ಈ ಒಂದು ಎಥೆನಾಲ್ದು ಎಫಿಷಿಯನ್ಸಿ ಹೆವಿ ಕಡಿಮೆ. ಅಂದರೆ ಪೆಟ್ರೋಲ್ ನಿಮಗೆ ಎಷ್ಟು ಮೈಲೇಜ್ ಕೊಡುತ್ತೆ ಅದಕ್ಕಿಂತ ಒಂದು 35% ಮೈಲೇಜ್ ಡ್ರಾಪ್ ಆಗುತ್ತೆ ಈ E100 ಫ್ಯೂಯಲ್ನಲ್ಲಿ, ಈ ಎಥೆನಾಲ್ ಫ್ಯೂಯಲಲ್ಲಿ ಡ್ರಾಪ್ ಆಗುತ್ತೆ, ಆಯಿತಾ. ಸೊ ನಾನು ನಿಮ್ಗೆ ಹೇಳ್ಕೊಂಡು ಹೋಗ್ತೀನಿ, ಅಪ್ರಾಕ್ಸಿಮೇಟ್ ನಿಮ್ಮ ಒಂದು ಕಾರು ಪೆಟ್ರೋಲ್ನಲ್ಲಿ 20 ಕಿಲೋಮೀಟ್ರ್ ಪರ್ ಲೀಟ್ರ್ ಕೊಡ್ತಾ ಇದೆ ಅಂತ ಅಂದರೆ E100 ವೆಹಿಕಲ್ನಲ್ಲಿ 12ರಿಂದ 14 ಕಿಲೋಮೀಟ್ರ್ ಕೊಡ್ಬೋದು. E20 ಸದ್ಯಕ್ಕೆ E20 ಪೆಟ್ರೋಲ್ ಇದೆ, ಅದರಲ್ಲಿ ನಿಮ್ಗೆ ಹತ್ರ 1 ಕಿಲೋಮೀಟ್ರು, ಅರ್ಧ ಕಿಲೋಮೀಟ್ರಿಂದ 1 ಕಿಲೋಮೀಟ್ರ್ ಪ್ರತಿ ಲೀಟ್ರಿಗೆ ಮೈಲೇಜ್ ಡ್ರಾಪ್ ಆಗುತ್ತೆ. ಸೊ ನಮಗೆ ಗೊತ್ತಾಗಲ್ಲ, ಬರೀ ಅರ್ಧ 1 ಕಿಲೋಮೀಟ್ರ್ ಅಲ್ವಾ, ಗೊತ್ತಾಗಲ್ಲ, ಬಟ್ ಆ್ಯಕ್ಚುಲಿ ಡ್ರಾಪ್ ಆಗಿರುತ್ತೆ, ನಮಗೆ ಗೊತ್ತಾಗಿರಲ್ಲ ಅಷ್ಟೇ. ಸೊ ಹಿಂಗೆ ಪರಿಸ್ಥಿತಿ. ಸೊ ಈ ಪೆಟ್ರೋಲಲ್ಲಿ ಸ್ವಲ್ಪ ಎನರ್ಜಿ ಕಂಟೆಂಟ್ ಜಾಸ್ತಿ ಇರುತ್ತೆ, ಎಥನಾಲಲ್ಲಿ 35ರಿಂದ 40% ಎನರ್ಜಿ ಕಂಟೆಂಟ್ ಸ್ವಲ್ಪ ಕಡಿಮೆ, ಅದರಿಂದ ಎಫಿಷಿಯನ್ಸಿ ಕೂಡ ಕಡಿಮೆ. ಸೊ ಅದರಿಂದ ಅದನ್ನು ಎಕಾನಮಿಕಲಿ ನೋಡೋದಕ್ಕೆ ಹೋದರೆ ಪೆಟ್ರೋಲ್ಗಿಂತ ಹತ್ತತ್ರ ಒಂದು 20-30% ಜಾಸ್ತಿ ಎಥನಾಲ್ ನಮಗೆ ಬೇಕಾಗುತ್ತೆ ಫ್ಯೂಚರ್ನಲ್ಲಿ. ಇವರು ಕಂಪ್ಲೀಟಾಗಿ E100ಗೆ ಸ್ವಿಚ್ ಆದರು ಅಂದರೆ, ನಂಗೆ ಗೊತ್ತಿಲ್ಲ ಇದನ್ನೆಲ್ಲ ಅವ್ರು ಯೋಚನೆ ಮಾಡೋರು ಏನು ಅಂತ. ಸೊ ಜೊತೆಗೆ ಹೇಳಿದ್ನಲ್ಲ, ಪ್ರೊಡಕ್ಷನ್ ನಮ್ಮ ದೇಶದಲ್ಲಿ ಕಬ್ಬು ಬೆಳೆ ಜಾಸ್ತಿ, ಏನಕ್ಕೆ ಅಂದರೆ ಈ ರೈಸು ಜೋಳದಲ್ಲೂ ಎಥನಾಲ್ ಬರುತ್ತೆ, ಬಟ್ ಕ್ವಾಂಟಿಟಿ ಈ ಕಬ್ಬಲ್ಲಿ ಜಾಸ್ತಿ. ಅದರಿಂದ ಮತ್ತಿನ್ನೊಂದೇನಪ್ಪ ಅಂದರೆ ಕಬ್ಬನ್ನು ಎಲ್ಲ ಕಡೆ ಬೆಳೆಯೋದು ಕಷ್ಟ, ನೀರು ಚೆನ್ನಾಗಿ ಬೇಕು ಅದಕ್ಕೆ, ಈ ಥರ ಎಲ್ಲ ಇರುತ್ತೆ. ಸೊ ಪ್ರೊಡಕ್ಷನ್ ಜಾಸ್ತಿ ಆದರೆ ಎಥೆನಾಲ್ ನಮ್ಮ ದೇಶದಲ್ಲೇ ಕಂಪ್ಲೀಟಾಗಿ ಬಂತು ಅಂದರೆ ಹೌದು, ಒಂದು ರೀತಿ ನಾವು ಇಂಪೋರ್ಟನ್ನು ಸ್ವಲ್ಪ ಮಟ್ಟಿನ ಇಂಪೋರ್ಟನ್ನು ಕಡಿಮೆ ಮಾಡ್ಕೊಬೋದು. ಇದ್ರ ಬಗ್ಗೆ ನಾನು ಮಾತಾಡ್ತೀನಿ, ಆಯಿತಾ. ಆಮೇಲೆ ಇನ್ನೂ ಕಂಟೆಂಟ್ ಬೇಜಾನಿದೆ. ನೆಕ್ಸ್ಟು ಈ ಬ್ರೆಜಿಲ್ ದೇಶ ಆ್ಯಕ್ಚುಲಿ E100 ಫ್ಯೂಯಲ್ನ ತೊಗೊಂಬಂದ್ಬಿಟ್ಟಿದ್ದಾರೆ, ಆಯಿತಾ. ಸೊ ಅಲ್ಲಿರುವಂಥ ವೆಹಿಕಲ್ಗಳು ಆಲ್ಮೋಸ್ಟ್ ಎಲ್ಲ ಫ್ಲೆಕ್ಸಿ ವೆಹಿಕಲ್ಗಳು. ಅಂದರೆ ನೀವು ಅದಕ್ಕೆ ಆ ಫ್ಲೆಕ್ಸಿ ವೆಹಿಕಲ್ಗೆ E10 ಹಾಕಿ, E1 ಹಾಕಿ, E10 E20 ಹಾಕ್ತೀರಾ, E100 ಹಾಕ್ತೀರಾ, ಎಲ್ಲದೂ ಸಪೋರ್ಟ್ ಮಾಡುತ್ತೆ. ಆ ಥರ ವೆಹಿಕಲ್ಗಳು ಬಂದ್ಬಿಟ್ಟಿದೆ ಆಲ್ರೆಡಿ. ಬಟ್ ನಮ್ಮ ದೇಶದಲ್ಲಿ ಹಂಗಿಲ್ವಲ್ಲ, ನಮಗೆ ಹೇಳಿದ್ನಲ್ಲ E20ನೇ ಕಂಪ್ಯಾಟಬಲ್ ಇಲ್ಲ, ಗಾಡಿಗಳೇ ಬಂದಿಲ್ಲ. ಈಗ ಒಂದೊಂದು ಎರಡೆರಡು ವೆಹಿಕಲ್ಗಳು ಈಗ ಬರ್ತಾ ಇದ್ದಾವೆ, ಹಳೆ ವೆಹಿಕಲ್ಗಳು ಯಾವೂ ಸಪೋರ್ಟ್ ಇಲ್ಲ, ಅದು ಪ್ರಾಬ್ಲಮ್ಮು. ಹಾಗಾದರೆ ನಮ್ಮ ದೇಶ E100 ತಗೊಂಬರ್ಬೋದಾ? ತಂದಿದ್ದಾರೆ, ಆಯಿತಾ. ಎಲ್ಲ ಪೆಟ್ರೋಲ್ ಬಂಕ್ಗಳಿಗೂ ಒಂದೇ ಸಲ E100 ಫ್ಯೂಯಲ್ನ ತರ್ಬೋದಾ? ಆ್ಯಕ್ಚುಲಿ ತರ್ಬೋದು, ಬಟ್ ನಾವೆಲ್ಲರೂ ಕೂಡ ಪ್ರಾಬ್ಲಮ್ ಅನುಭವಿಸ್ಬೇಕಾಗತ್ತೆ. ಸೊ ಚಾಲೆಂಜಸ್ ಏನೇನಿರುತ್ತೆ ಅಂದರೆ ಫ್ಯೂಚರ್, ಈಗಲ್ಲ ಅಂದರೂ ಒಂದಿನ ತಂದರು ಅಂತ ಅಂದ್ಕೊಳ್ಳಿ. ಚಾಲೆಂಜಸ್ ಏನಪ್ಪ ಇರುತ್ತೆ ಅಂದರೆ, ಹೇಳಿದ್ನಲ್ಲ, ಪ್ರೊಡಕ್ಷನ್ ಕೆಪಾಸಿಟಿ ಜಾಸ್ತಿ ಆಗಬೇಕು, ಬೆಳೆ ಜಾಸ್ತಿ ಆಗಬೇಕು, ಪ್ರೊಡಕ್ಷನ್ ಎಥನಾಲ್ದು 2ರಿಂದ 2.5% ಜಾಸ್ತಿ ಆಗಬೇಕು. ಈಗೇನು 2,000 ಕೋಟಿ ಲೀಟ್ರು ಬರ್ತಾ ಇದೆ, ಅದು 6,000-7,000 ಕೋಟಿ ಲೀಟ್ರಿಗೆ ಪ್ರೊಡಕ್ಷನ್ ಜಾಸ್ತಿ ಆಗಬೇಕು ಎಥನಾಲ್ದು, ಆಯಿತಾ. ಸೊ ಇನ್ನೊಂದು ಪ್ರಾಬ್ಲಮ್ ಏನಪ್ಪ ಅಂತ ಅಂದರೆ, ಹೌದು, ಪೆಟ್ರೋಲಿಗೇನೋ ಆಲ್ಟರ್ನೇಟಿವ್ ತಗೊಂಬಂದ್ಬಿಟ್ರಿ ನೀವು, E20 E100 ತಗೊಂಬಂದ್ಬಿಟ್ರಿ, ಬಟ್ ಡೀಸೆಲ್ ವೆಹಿಕಲ್ಗಳಿಗೆ ಆಲ್ಟರ್ನೇಟ್ ಏನು? ಈ ಡೀಸೆಲ್ ವೆಹಿಕಲ್ಗಳಿಗೆ ನೀವು ಮಿಕ್ಸ್ ಮಾಡೋಕ್ಕಾಗಲ್ಲ, ಮಿಕ್ಸ್ ಮಾಡೋ ಆಪ್ಷನ್ ಇಲ್ಲ. ಪೆಟ್ರೋಲ್ ಗಾಡಿಗಳಿಗೆ ಮಾತ್ರ ನೀವು ಈ ಥರ ಬ್ಲೆಂಡ್ ಮಾಡಿ ಬಿಟ್ಬಿಡ್ಬೋದು, ಬಟ್ ಡೀಸೆಲ್ ವೆಹಿಕಲ್ಗಳಿಗೆ ಹಂಗೆ ಮಾಡೋಕ್ಕಾಗಲ್ಲ. ಡೀಸೆಲ್ನಲ್ಲಿ ಎನರ್ಜಿ ಕಂಟೆಂಟ್ ಪೆಟ್ರೋಲ್ಗಿಂತ ಸ್ವಲ್ಪ ಜಾಸ್ತಿ ಇರುತ್ತೆ, ಆಯಿತಾ. ಬಟ್ ಪ್ರಾಬ್ಲಮ್ ಏನು ಗೊತ್ತಾ, ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಫ್ಯೂಯಲ್ ಯೂಸ್ ಆಗೋದು ಪೆಟ್ರೋಲಲ್ಲ, ಡೀಸೆಲ್ಲು. ಪ್ರತಿ ವರ್ಷ ಆಗಲೇ ಹೇಳ್ದಂಗೆ 5,000 ಕೋಟಿ ಲೀಟ್ರ್ ಬೇಕು ಪೆಟ್ರೋಲ್ ನಮಗೆ ಪ್ರತಿ ವರ್ಷ. ಡೀಸೆಲ್ ಎಷ್ಟು ಬೇಕು ಅಂದರೆ ಆಶ್ಚರ್ಯ ಆಗ್ಬೋದು ನಿಮಗೆ, ಅದ್ರ ಡಬ್ಬಲ್ಲು, 9,000ದಿಂದ 10,000 ಕೋಟಿ ಲೀಟ್ರ್ ಬೇಕು, ಡಬ್ಬಲ್. ಪೆಟ್ರೋಲ್ ನಮಗೆ ಎಷ್ಟು ಬೇಕೋ ಅದು ಡಬ್ಬಲ್ ಅಷ್ಟು ಡೀಸೆಲ್ ಬೇಕು. ಏನಕ್ಕೆ? ಕಮರ್ಷಿಯಲ್ ವೆಹಿಕಲ್ಗಳೆಲ್ಲ ಡೀಸೆಲ್ ಹಾಕೋದು ನಾವು, ಪೆಟ್ರೋಲ್ ಹಾಕೊಂಡು ಓಡ್ಸೋಕ್ಕಾಗಲ್ಲ. ಬಸ್ಗಳಿಗೆ, ದೊಡ್ಡ ದೊಡ್ಡ ಗಾಡಿಗಳಿಗೆಲ್ಲ ನಾವು ಡೀಸೆಲ್ ಹಾಕೋದು. ಸೊ ಏನಕ್ಕೆ? ಡೀಸೆಲಲ್ಲಿ ಎನರ್ಜಿ ಕಂಟೆಂಟ್ ಸ್ವಲ್ಪ ಜಾಸ್ತಿ ಇರುತ್ತೆ, ಎಳೆಯುತ್ತೆ ಚೆನ್ನಾಗಿ, ಪವರ್ ಜಾಸ್ತಿ ಇರುತ್ತೆ. ಸೊ ಹಾಗಾದರೆ ಈ ಪೆಟ್ರೋಲಿಗೆ ಬ್ಲೆಂಡ್ ಮಾಡೋದ್ರಿಂದ ಏನು ತುಂಬ ದೊಡ್ಡ ಕಾಂಟ್ರಿಬ್ಯೂಷನ್ ಆಗುತ್ತೆ ನಮ್ಮ ಎಕಾನಮಿಗೆ? ಆಗುತ್ತೆ, ಸ್ವಲ್ಪ ಮಟ್ಟದಲ್ಲಿ ಆಗುತ್ತೆ, ಅದನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ನಾವೇನು ಕ್ರೂಡ್ ಆಯಿಲ್ನ ತರಿಸ್ತೀವಿ, ಅದರಲ್ಲಿ ಅಪ್ರಾಕ್ಸಿಮೇಟ್ಲಿ 38ರಿಂದ 42% ಕ್ರೂಡ್ ಆಯಿಲು ಡೀಸೆಲ್ನ ಎಕ್ಸ್ಟ್ರಾಕ್ಟ್ ಮಾಡೋದಕ್ಕೆ ಹೋಗುತ್ತೆ. ಮೆಜಾರಿಟಿ ನಮ್ಮ ದೇಶದಲ್ಲಿ ಕ್ರೂಡ್ ಆಯಿಲು ಡೀಸೆಲ್ಗೆ ಹೋಗ್ತಾ ಇರೋದು. ಆಮೇಲೆ ಬರೀ 15ರಿಂದ 18% ಪೆಟ್ರೋಲಿಗೆ ಹೋಗ್ತಾ ಇದೆ. ಸೊ ಕ್ರೂಡ್ ಆಯಿಲ್ ಬಂದಿದ್ದು 15ರಿಂದ 18% ಮಾತ್ರ ಪೆಟ್ರೋಲ್ ಯೂಸ್ ಆಗುತ್ತೆ. ಅದು ಬಿಟ್ಟರೆ LPG, ಆಮೇಲೆ ಜೆಟ್ ಫ್ಯೂಯಲ್ಲು, ಈ ರೀತಿ ಅನೇಕ ಬೇರೆ ಬೇರೆ ಕೆರೋಸಿನ್ ಅದು ಇದು ಎಲ್ಲ ಆಮೇಲೆ ಬರುತ್ತೆ, ಆಯಿತಾ. ಸೊ ಈ ರೀತಿ ಮಲ್ಟಿಪಲ್ ಪರ್ಪಸ್ಗಳಿಗೆ ನಾವು ಕ್ರೂಡ್ ಆಯಿಲ್ನ ಯೂಸ್ ಮಾಡ್ತೀವಿ. ಸೊ ಪೆಟ್ರೋಲ್ ಒಂದು ಸಣ್ಣ
ಪಾರ್ಟ್ ಅಷ್ಟೇ ಅದರಲ್ಲಿ, ಆಯಿತಾ. ಸೊ ಈ ಒಂದು E100% ಎಥನಾಲ್ ಫ್ಯೂಯಲ್ ಬರೋದ್ರಿಂದ ಬೆನಿಫಿಟ್ಸು ಇದೆ ಮತ್ತು ಕೆಲವೊಂದು ಡಿಸ್ಅಡ್ವಾಂಟೇಜ್ ಕೂಡ ಇದೆ. ಫಸ್ಟು ಬೆನಿಫಿಟ್ ಬಗ್ಗೆ ಮಾತನಾಡ್ತೀನಿ. ಆಗಲೇ ಹೇಳ್ದಂಗೆ ಸುಮಾರು $20-30 ಬಿಲಿಯನ್ ದುಡ್ಡನ್ನು ಪ್ರತಿ ವರ್ಷ ಉಳಿಸ್ಬೋದು. ಮತ್ತು ಆ ಒಂದು ದುಡ್ಡು ನಮ್ಮ ದೇಶದಲ್ಲೇ ಉಳ್ಕೊಳ್ಳುತ್ತೆ, ನಮ್ಮ GDPಗೆ ಕಾಂಟ್ರಿಬ್ಯೂಟ್ ಆಗುತ್ತೆ. ರೂರಲ್ ಎಂಪ್ಲಾಯ್ಮೆಂಟ್ ಸ್ವಲ್ಪ ಜಾಸ್ತಿ ಆಗುತ್ತೆ, ಅಂದರೆ ಈ ಕಬ್ಬು ಬೆಳೆಗಾರರು ಜಾಸ್ತಿ ಆಗ್ತಾರೆ, ಅಲ್ಲಿ ಅದನ್ನು ಕಡಿಯೋದಕ್ಕೆ ಲೇಬರ್ಗಳು, ಇದೆಲ್ಲದರಿಂದ ಹೌದು ಅಲ್ಲಿ ರೂರಲ್ ಇದರಲ್ಲಿ ಸ್ವಲ್ಪ ಜನಗಳ ಕೈಗೆ ದುಡ್ಡು ಬರುತ್ತೆ, ಚೆನ್ನಾಗಿ ಒಳ್ಳೆಯದು. ಮತ್ತು ಎಮಿಷನ್, ಆಯಿತಾ, ಈ ಎಥನಾಲ್ ಫ್ಯೂಯಲಲ್ಲಿ ಎಮಿಷನ್ ಸ್ವಲ್ಪ ಕಡಿಮೆ, ಆಯಿತಾ. ಈ ಪೆಟ್ರೋಲ್ ಡೀಸೆಲ್ ಹೊಗೆ ಸ್ವಲ್ಪ ಜಾಸ್ತಿ ಬರುತ್ತೆ, ಎಥನಾಲ್ ಸ್ವಲ್ಪ ಕಂಪ್ಯಾರಿಟಿವ್ಲಿ ಕಡಿಮೆ ಇರುತ್ತೆ. ಆಬ್ವಿಯಸ್ಲಿ ಪವರ್ ಕೂಡ ಕಡಿಮೆ ಇರೋದ್ರಿಂದ ಎಫಿಷಿಯನ್ಸಿ ಕೂಡ ಕಡಿಮೆ ಮತ್ತು ಹೊಗೆನೂ ಕೂಡ ಕಡಿಮೆ. ಮತ್ತಿನ್ನೊಂದೇನಪ್ಪ ಅಂದರೆ ಮೇಜರ್ ರಿಸ್ಕು ಲ್ಯಾಂಡು ಮತ್ತು ವಾಟರ್ ಯೂಸು, ಆಯಿತಾ. ಈ ಒಂದು ಎಥನಾಲ್ನ ನಾವು ತೆಗಿಯೋದಕ್ಕೆ ತುಂಬ ಜಾಸ್ತಿ ನೀರು ಬೇಕು ಮತ್ತು ಜಾಗ, ಸೊ ಇದೆಲ್ಲ ಪ್ರಾಬ್ಲಮ್ ಇರುತ್ತೆ. ವಾಟರ್ ಕನ್ಸಂಪ್ಷನ್ ಹೆವಿ ಜಾಸ್ತಿ ಆಗುತ್ತೆ, ಆಯಿತಾ. ಸೊ ಸುಮಾರು ಸರ್ವೆ ಪ್ರಕಾರ 10 ಬಿಲಿಯನ್ ಲೀಟರಷ್ಟು ನೀರು ಪ್ರತಿ ವರ್ಷ ಬೇಕಾಗುತ್ತೆ, ಅಂತ 10 ಬಿಲಿಯನ್ ಲೀಟ್ರು. ಸೊ ಫ್ರೆಶ್ ವಾಟ್ರು ಯೋಚನೆ ಮಾಡಿ. ನೆಕ್ಸ್ಟು ಫುಡ್ ಇನ್ಫ್ಲೇಷನ್. ಎಲ್ಲ ತರಕಾರಿಗಳ ಬೆಲೆ, ದವಸ ಧಾನ್ಯಗಳ ಬೆಲೆ ಜಾಸ್ತಿ ಆಗುತ್ತೆ. ಹೆಂಗೆ ಇಂಟರ್ ರಿಲೇಟೆಡ್, ಆಯಿತಾ. ಈ E100 ಬಂದಮೇಲೆ ಕಬ್ಬಿಗೆ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಎಲ್ಲರೂ ಕೂಡ ನಾನು ಕಬ್ಬು ಬೆಳಿತೀನಿ ಅಂತ ಎಲ್ಲರೂ ಕಬ್ಬು ಹಾಕೋಕ್ಕೆ ಶುರು ಮಾಡ್ತಾರೆ. ಏನಾಗುತ್ತೆ, ಎಲ್ಲರೂ ಕಬ್ಬು ಹಾಕಿದ್ರೆ ಬೇರೆ ಬೆಳೆ ಯಾರು ಬೆಳೆಯಲ್ಲ. ಸೊ ಆ ಬೇರೆ ಬೆಳೆಗಳ ಬೆಲೆ ಜಾಸ್ತಿ ಆಗುತ್ತೆ, ಡಿಮ್ಯಾಂಡ್ ಅದಕ್ಕೆ ಜಾಸ್ತಿ ಆಗುತ್ತೆ, ಬೆಲೆ ಜಾಸ್ತಿ ಆಗುತ್ತೆ. ಸೊ ನಾವು ಬೇರೆ ದೇಶದಿಂದ ಇಂಪೋರ್ಟ್ ಮಾಡ್ಕೋಬೇಕಾಗತ್ತೆ, ಅದಕ್ಕೂ ಪ್ರೈಸ್ ಜಾಸ್ತಿ ಇರುತ್ತೆ. ಸೊ ಫುಡ್ ಇನ್ಫ್ಲೇಷನ್ ಜಾಸ್ತಿ ಆಗ್ಬಿಡುತ್ತೆ. ಸೊ ಎಲ್ಲರೂ ಅದನ್ನೇ ಬೆಳಿತೀನಿ ಅಂತ ಹೋಗ್ತಾರಲ್ಲ, ಏನು ಮಾಡೋಕ್ಕಾಗಲ್ಲ. ಸೊ ನೆಕ್ಸ್ಟು ಈ ಟ್ರಾನ್ಸಿಷನ್ ಕಾಸ್ಟು, ಇದು ಮೇಜರ್ ಕಾಸ್ಟು. ಎಲ್ರಿಗೂ ಆಗ್ತಿಲ್ವ ನಮಗೀಗ, ಹೊಡ್ತಾ ಬೀಳ್ತಲ್ವ, ಹಂಗೆ ವೆಹಿಕಲ್ ಟ್ರಾನ್ಸಿಷನ್ ಕಾಸ್ಟು. ಸೊ ನಾವೇನಪ್ಪ ಈಗ E100 ಬಂತು ಅಂದ ತಕ್ಷಣ ನಮ್ಮ ಹಳೆ ಗಾಡಿ ಯೂಸ್ ಮಾಡೋಕ್ಕಾಗಲ್ಲ, ಸೇಲ್ ಮಾಡು, ಹೊಸ ಗಾಡಿ ತಗೋಬೇಕು. ಈ ಕಾಸ್ಟ್ ಇದೆ ಅಲ್ವಾ, ನಮ್ಮ GDPಗೆ ಹೆವಿ ಹೊಡ್ತಾ ಬೀಳುತ್ತೆ. ಸೊ ನಮ್ಮದು ಎಷ್ಟೋ ವರ್ಷಗಳ ದುಡಿಮೆ ಅಲ್ಲಿಗೆ ಹೋಯ್ತು ಅಂದರೆ ನಾವೇನು ಮಾಡೋದಕ್ಕಾಗಲ್ಲ. ಸೊ ಇದರಿಂದ ಎಕಾನಮಿಗೆ ಇಂಡೈರೆಕ್ಟ್ಲಿ ಹೊಡ್ತಾ ಬೀಳುತ್ತೆ, ಡೈರೆಕ್ಟಾಗಿ ಬಿದ್ದಿಲ್ಲ ಅಂದರೂ ಕೂಡ. ಸೊ ಇದಾದಮೇಲೆ ಹೇಳಿದ್ನಲ್ಲ, ಎನರ್ಜಿ ಡೆನ್ಸಿಟಿ ಸ್ವಲ್ಪ ಎಥನಾಲ್ ಕಡಿಮೆ ಇರೋದ್ರಿಂದ ನಮಗೆ ಫ್ಯೂಯಲು ಜಾಸ್ತಿ ಬೇಕು. ಈಗ ನಾವು ಪೆಟ್ರೋಲ್ 100 ಕಿಲೋಮೀಟ್ರ್ ಹೋಗೋದಕ್ಕೆ ಎಷ್ಟು ಫ್ಯೂಯಲ್ ಬೇಕು, ಅದಕ್ಕಿಂತ ಜಾಸ್ತಿ ಫ್ಯೂಯಲ್ ಇದಕ್ಕೆ ಹಿಡಿಯುತ್ತೆ. ಮತ್ತು ಎನರ್ಜಿ ಕೂಡ ಕಡಿಮೆ ಇರೋದ್ರಿಂದ ಮೈಲೇಜ್ ಕೂಡ ಡ್ರಾಪ್ ಆಗುತ್ತೆ. ಸೊ ಏನು ಮಾಡೋಕ್ಕಾಗಲ್ಲ. ಸೊ ಇದರಿಂದ ನಮ್ಮ ಎಕಾನಮಿಗೆ ಎಷ್ಟು ಅಡ್ವಾಂಟೇಜ್ ಆಗ್ಬೋದು. ಸೊ ಹೇಳಿದ್ನಲ್ಲ, ಸೊ ಇದರಿಂದ $20-30 ಬಿಲಿಯನ್ ದುಡ್ಡು ಉಳಿಸ್ತೀವಿ E100 ಬಂತು ಅಂತ ಅಂದರೆ. ಸೊ ಏನಾಗುತ್ತೆ, ಇದರಿಂದ ನಮ್ಮ GDPಗೆ 0.5 - 0.8% ಕಾಂಟ್ರಿಬ್ಯೂಟ್ ಆಗುತ್ತೆ ಅಷ್ಟೇ, ಆಯಿತಾ. ಸೊ ಲಾಂಗ್ ಟರ್ಮಲ್ಲಿ ಅದು ಜಾಸ್ತಿ ಆಗುತ್ತೆ, ಆಬ್ವಿಯಸ್ಲಿ ಲಾಂಗ್ ಟರ್ಮಲ್ಲಿ ಆಗುತ್ತೆ. ಬಟ್ ಪ್ರೆಸೆಂಟ್ಲಿ 0.5 - 0.8% GDP ತುಂಬ ದೊಡ್ಡದು ಅಂತ ಅನಿಸಲ್ಲ, ಬಟ್ ಫ್ಯೂಚರ್ನಲ್ಲಿ ಅದು ತುಂಬ ದೊಡ್ಡ ನಂಬರ್ ಆಗುತ್ತೆ, ಆಯಿತಾ. ಸೊ ಗ್ರ್ಯಾಜುವಲಿ ಜಾಸ್ತಿ ಆಗುತ್ತೆ ಅದು. ಸೊ ಹೀಗೆ ಸದ್ಯಕ್ಕಂತೂ ಇದನ್ನೆಲ್ಲ ಯೋಚನೆ ಮಾಡಿಕೊಂಡೇ ಮಾಡ್ತೀರಾ ಸರ್ಕಾರದವರು, ಬಟ್ ಏನು ಮಾಡ್ತೀರಾ, ಅದರಿಂದ ನಾವೆಲ್ಲ ಅನುಭವಿಸ್ಬೇಕಾದಂಥ ಪರಿಸ್ಥಿತಿ ಬಂದುಬಿಟ್ಟಿದೆ. ಏನು ಮಾಡ್ತೀರಾ? ಇದಿಷ್ಟು ಈ ಒಂದು ವಿಡಿಯೋ. ಐ ಹೋಪ್ ನಿಮಗೆ ಇದು ಇಷ್ಟ ಆಯಿತು, ಯೂಸ್ಫುಲ್ ಆಗಿತ್ತು, ಕೆಲವೊಂದು ಹೊಸ ವಿಷಯಗಳನ್ನು ತಿಳ್ಕೊಂಡಿದ್ದೀರಾ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ.